ಅಮೂಲ್ ರೈತರ ಸಹಕಾರಿ ಸಂಘವಾಗಿ ಬಹಳ ಚಿಕ್ಕದಾಗಿ ಆರಂಭಗೊಂಡ ಒಂದು ಕಂಪನಿ ಇವತ್ತು 60,000 ಕೋಟಿಯ ಬಿಸ್ನೆಸ್ ನ ದೈತ್ಯನಾಗಿ ಬೆಳೆದಿದ್ದು ಹೇಗೆ? ಅವರು ಬರೀ ಹಾಲನ್ನ ಮಾರಾಟ ಮಾಡಿದ್ದಲ್ಲ, ಒಂದು ಕ್ರಾಂತಿಗೆ ನಾಂದಿ ಹಾಡಿದ್ರು. ಸೊ ಅಮೂಲ್ ಗೆಲ್ಲೋದಕ್ಕೆ ಕಾರಣವಾದ 5 ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದು, ರೈತರ ಜಗಳವನ್ನೇ ಒಂದು ಅಪೂರ್ವ ಅವಕಾಶವಾಗಿ ಬಳಸಿಕೊಂಡಿದ್ದು. 1946 ಗುಜರಾತ್ನ ಹೈನು ಉದ್ಯಮದಲ್ಲಿದ್ದ ರೈತರಿಗೆ ಅಲ್ಲಿನ ಬ್ರೋಕರ್ಗಳು ತೀರಾ ಬಿಡಿಗಾಸನ್ನ ಕೊಡ್ತಾ ಇದ್ರು. ಇದನ್ನ ಗಮನಿಸಿದ ಸರ್ದಾರ್ ಪಟೇಲ್ ಮತ್ತು ತ್ರಿಭುವನ್ ದಾಸ್ ಪಟೇಲ್ ಅವರು ಹೇಗಾದ್ರೂ ಮಾಡಿ ಇದನ್ನ ಸರಿಪಡಿಸಬೇಕಲ್ಲ ಅಂತ ಒಂದು ಕೋಆಪರೇಟಿವ್ ಅನ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರನ್ನ ತಂದು ಇದನ್ನ ಒಂದು ಪವರ್ ಹೌಸ್ ಮಾಡಬೇಕಲ್ಲ ಅಂತ ಆ ಜವಾಬ್ದಾರಿ ವಹಿಸಿದ್ರು. ಅದೇ ಅಮೂಲ್ ನ ಹುಟ್ಟಿಗೆ ಕಾರಣವಾಯಿತು. ಎರಡನೇದು, ಕ್ಷೀರ ಕ್ರಾಂತಿ ಅನ್ನೋದು ಭಾರತವನ್ನೇ ಬದಲಾಯಿಸಿತು. ಭಾರತ ಹಾಲನ್ನ ಇಂಪೋರ್ಟ್ ಮಾಡ್ಕೊಳ್ತಿತ್ತು, ಆದ್ರೆ ಅಮೂಲ್ ಸಂಸ್ಥೆಯ ಉದ್ದೇಶವೇ ಬೇರೆ ಇತ್ತು. ಭಾರತ ಹಾಲಿನಲ್ಲಿ ಆತ್ಮನಿರ್ಭರತೆಯನ್ನ ಹೊಂದಬೇಕು ಅಂತ. ಡಾಕ್ಟರ್ ಕುರಿಯನ್ ಅವರ ನಾಯಕತ್ವದಲ್ಲಿ ದೊಡ್ಡದೊಂದು ಡೈರಿ ನೆಟ್ವರ್ಕ್ ಅನ್ನ ಕಟ್ಟಿದ ಅಮೂಲ್ ಆಧುನಿಕ ಟೆಕ್ನಾಲಜಿಯ ಪ್ರಾಸೆಸಿಂಗ್ ಪ್ಲಾಂಟ್ ಗಳನ್ನ ಅಳವಡಿಸಿಕೊಳ್ತು. ಎಮ್ಮೆ ಹಾಲಿನಿಂದ ಮಿಲ್ಕ್ ಪೌಡರ್ ಅನ್ನ ತಯಾರಿಸಿದ ಮೊದಲ ದೇಶ ಅನಿಸ್ಕೊಳ್ತು. ಅಮೂಲ್ ಗರ್ಲ್ ನ ಮಾರ್ಕೆಟಿಂಗ್ ಸ್ಟ್ರಾಟಜಿ 1966ರಲ್ಲಿ ಅಮೂಲ್ ಸಂಸ್ಥೆ ಅಮೂಲ್ ಗರ್ಲ್ ಅನ್ನ ಪರಿಚಯಿಸಿತು. ಅಮೂಲ್ ಗರ್ಲ್ ದಿನನಿತ್ಯದ ವಿಚಾರಗಳು, ಪಾಲಿಟಿಕ್ಸ್, ಬಾಲಿವುಡ್ ಎಲ್ಲದರ ಬಗ್ಗೆ ಕಮೆಂಟ್ ಮಾಡೋದ್ರ ಮುಖೇನ ಒಂದು ಕಾಮಿಕ್ ನ ರೂಪದಲ್ಲಿ ಮನೆ ಮಾತಾದ್ಲು. 50 ವರ್ಷದ ನಂತರವೂ ಈಗಲೂ ಅಮೂಲ್ ಗರ್ಲ್ ಎಲ್ಲರ ನೆಚ್ಚಿನ ಅಡ್ವರ್ಟೈಸಿಂಗ್ ಐಕಾನ್. ನಾಲ್ಕನೇದು, ಹಣದುಬ್ಬರವನ್ನ ಬೀಟ್ ಮಾಡುವಂತಹ ಪ್ರೈಸಿಂಗ್ ಮಾಡೆಲ್. ಸ್ಪರ್ಧೆ ಕಂಪನಿಗಳು ಬೇರೆ ಬೇರೆ ರೀತಿಯ ದರವನ್ನ ಹೆಚ್ಚಿಸ್ತಾ ಹೋದ್ರೆ ಅಮೂಲ್ ಹಾಗ್ ಮಾಡ್ಲಿಲ್ಲ. ರೈತರೇ ಮೊದಲು ಅನ್ನೋದನ್ನ ಅನುಸರಿಸಿ ಅವರಿಗೆ ಹೆಚ್ಚಿನ ಹಣವನ್ನ ಕೊಡುತ್ತಾ ಗ್ರಾಹಕರ ಮೇಲೂ ಹೆಚ್ಚು ಹೊರೆಯಾಗದಂತೆ ನೋಡಿಕೊಂಡ್ರು. ಹೀಗಾಗಿ ಅಮೂಲ್ ಅನ್ನೋದು ಭರವಸೆಯ ಡೈರಿ ಬ್ರ್ಯಾಂಡ್ ಅನಿಸಿಕೊಳ್ತು. ಐದನೇದು, ಐಸ್ ಕ್ರೀಮ್ ವಾರ್ ನಲ್ಲಿ ಗೆದ್ದು ಬೀಗಿದ್ದು. ಕ್ವಾಲಿಟಿ ವಾಲ್ಸ್ ನಂತಹ ಕಂಪನಿ ಐಸ್ ಕ್ರೀಮ್ ಕ್ಷೇತ್ರದಲ್ಲಿ ನಂಬರ್ 1 ಅನಿಸ್ಕೊಂಡಿದ್ದ ಸಂದರ್ಭ ಅಮೂಲ್ ಕಡಿಮೆ ದರಕ್ಕೆ ನೈಜವಾದ ಹಾಲಿನ ಐಸ್ ಕ್ರೀಮ್ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ಗೆ ಪರಿಚಯಿಸಿತು. ಹೀಗಾಗಿ ವನಸ್ಪತಿಯನ್ನ ನೆಚ್ಚಿಕೊಂಡು ಮಾರ್ಕೆಟ್ ನಲ್ಲಿದ್ದ ಐಸ್ ಕ್ರೀಮ್ ಕಂಪನಿಗಳು ಬಿದ್ದು ಹೋದವು. ಅಮೂಲ್ ಭಾರತದ ನಂಬರ್ 1 ಐಸ್ ಕ್ರೀಮ್ ಬ್ರ್ಯಾಂಡ್ ಅನಿಸ್ಕೊಳ್ತು. ಜನಸಾಮಾನ್ಯರ ಕೈಗೆ ಶಕ್ತಿ ತುಂಬಿ ಹೊಸತನ್ನ ಕಂಡುಹಿಡಿಯಿರಿ, ಅದರಲ್ಲಿ ಸ್ಥಿರವಾಗಿ ಹೊಸತನ್ನ ಪರಿಚಯಿಸುವ ಕೆಲಸವನ್ನ ಮಾಡ್ತಾ ಹೋಗಿ. ಹೀಗೆ ಅಮೂಲ್ ಗೆದ್ದಿದ್ದು. ನೀವು ಗೆಲ್ಲೋದಕ್ಕೆ ಪ್ಲಾನ್ ಮಾಡಿ. ಬೇರೆ ಯಾವ ಬಿಸ್ನೆಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತೀರಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.